ಇವಾಗ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳು ಅಂದರೆ ಏನು ಅಂತ ಹೇಳ್ತೀನಿ. ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಅಂದರೆ ಅವು ಆಚೆಯಿಂದ ನ್ಯೂಟ್ರಿಷನ್ ತಗೊಳ್ಳೋಂಥದ್ದು. ಬೇರೆ ಪ್ರಾಣಿಗಳು ತಿನ್ನೋದು ಇಲ್ಲ, ಅವರು ಮೇಲ್ಗಡೆ ಇಂದ ಕುತ್ಕೊಂಡು ನ್ಯೂಟ್ರಿಷನ್ ತಗೊಳ್ಳೋದನ್ನ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಅಂತಾರೆ. ಅದು ಯಾವ್ಯಾವ್ದು ಇರ್ತದೆ ಅಂದರೆ, ಇದು ಜಾಸ್ತಿ ಇರ್ತದೆ ನೇಚರಲ್ಲಿ. ಅವಾಗವೇ ಆಹಾರ ತಯಾರಿಸೋದಕ್ಕಿಂತ ಆಚೆಯಿಂದ ನ್ಯೂಟ್ರಿಷನ್ ತಗೊಳ್ಳೋ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳು ಅವು ಮೇಜರ್ ಡಿಕಂಪೋಸರ್ ಆಗಿರ್ತವೆ. ಕೊಳೆತೋಗಿರೋ ಯಾವ್ಯಾವುದು ಇಲ್ಲ ಸತ್ತೋಗಿರೋ ಪ್ರಾಣಿನ ಡಿಕಂಪೋಸ್ ಮಾಡಿ ಕೊಳೆಯಂಗೆ ಮಾಡೋಂಥದ್ದು ಈ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಆಗಿರ್ತದೆ. ಮನುಷ್ಯಂದು ದಿನನಿತ್ಯದ ಇದರಲ್ಲಿ ಜಾಸ್ತಿ ಕಾಣಿಸ್ತಾ ಇರ್ತವೆ ಹ್ಯೂಮನ್ ಅಫೈರ್ಸ್ ಅಂದರೆ. ಇದು ಮೊಸರು ಮಾಡೋದ್ರಲ್ಲಿ ಇರ್ತದೆ, ಹಾಲಿಂದ ಮೊಸರು ಮಾಡೋದು. ಆಮೇಲೆ ಆ್ಯಂಟಿಬಯೋಟಿಕ್ಸ್ಗಳನ್ನ ಉತ್ಪತ್ತಿ ಮಾಡೋದ್ರಲ್ಲಿ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಸೇರಿರ್ತವೆ. ಆಮೇಲೆ ನೈಟ್ರೋಜನ್ನ ಫಿಕ್ಸ್ ಮಾಡ್ತದೆ ಲೆಗ್ಯುಮಿನಸ್ ಪ್ಲಾಂಟ್ಗಳು. ನೈಟ್ರೋಜನ್ ಫಿಕ್ಸ್ ಮಾಡೋದು ಅಂದ್ರೇನು, ಯಾವುದೇ ಗಿಡಗಳಿಗೆ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ ಮಾತ್ರ ಇದು ಗಾಳಿಯಿಂದ ಇಲ್ಲ ನೀರಿಂದ ತಗೋಬೋದು. ಅದೇ ನೈಟ್ರೋಜನ್ ಏನು ಮಾಡಬೇಕು ಅಂದ್ರೆ, ಅದನ್ನು ಈ ಥರ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಗಾಳಿಯಿಂದ ಭೂಮಿಗೆ ಸೇರೋ ಥರ ಮಾಡಬೇಕು, ಅವರು ರೂಟ್ಗಳಿಗೆ ಸೇರೋ ಥರ. ಆ ಥರದ್ದು ಈ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾಕ್ಕೆ ಸೇರಿರ್ತವೆ. ಆಮೇಲೆ ಅವು ಪ್ಯಾಥೋಜನ್ಗಳಾಗಿರ್ತವೆ, ಕಾಯಿಲೆ ಬರ್ಸೋಂಥದ್ದು. ಯಾವ್ಯಾವುದಕ್ಕೆ ಡ್ಯಾಮೇಜ್ ಮಾಡ್ತವೆ ಅಂದರೆ, ನಮಗೆ ಮನುಷ್ಯರಿಗೆ, ಫಾರ್ಮ್ ಆ್ಯನಿಮಲ್ಸು ಸಾಕಿರೋಂಥ ಪ್ರಾಣಿಗಳಿಗೆ, ಮನೇಲಿ ಸಾಕೊಂಡಿರೋ ನಾಯಿ ಇಲ್ಲ ಬೇರೆ ಇದಕ್ಕೆ, ಆಮೇಲೆ ಬೆಳೆಗಳು ಎಲ್ಲವಕ್ಕೂ ಡ್ಯಾಮೇಜ್ ಮಾಡೋ ಬ್ಯಾಕ್ಟೀರಿಯಾಗಳು ಇವೇ ಆಗಿರ್ತವೆ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾ. ಇವು ಮಾಡೋ ಮೇಗಿನ ಕಾಯಿಲೆಗಳು ಕಾಲೆರಾ, ಟೈಫಾಯ್ಡು, ಟೆಟನಸ್ಸು, ಸಿಟ್ರಸ್ ಕ್ಯಾಂಕರು, ಇವೆಲ್ಲ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳ ಇದು ಮಾಡೋದು.